SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹೇಳಿ. ಮೂವಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇದು ನ್ಯಾಯವಾಗಿ ನಡೀತಿರೋದ್ರೆ ತೋರಿಸ್ತಿರೋದು, ಬೇರೆ ಯಾವುದು ತೋರಿಸ್ತಿಲ್ಲ. ಅದರಿಂದ ಚೆನ್ನಾಗಿದೆ, ಮೂವಿ ಚೆನ್ನಾಗಿ ಬಂದಿದೆ. ಇನ್ನೊಂದು ಆ್ಯಕ್ಟಿಂಗು ಅಷ್ಟೇ ತುಂಬ ಚೆನ್ನಾಗಿದೆ. ರಾಗಿಣಿ ಅವ್ರದ್ದು ಅಷ್ಟೇ, ಕುಮಾರ್ ಬಂಗಾರಪ್ಪ ಅವ್ರದ್ದು ಅಷ್ಟೇ ತುಂಬ ಚೆನ್ನಾಗಿದೆ. ಇದೇ ಥರ ಜನಗಳಿಗೆ ತೋರಿಸ್ಬೇಕು. ನ್ಯಾಯಬೆಲೆ ಅಂಗಡಿಯವ್ರು ಮೋಸಗಾರರಲ್ಲ, ಎಲ್ಲ ಮೋಸ ಮಾಡ್ತಾರೆ ಅಂತ ಎಲ್ಲ ಸುಳ್ಳು ಅಂತ ಹೇಳ್ತಿರ್ತಾರೆ. ಆದರೆ ಮೋಸ ಮಾಡೋರು ಯಾರೂ ಇಲ್ಲ. ಎಲ್ಲ ಮೋಸ ಅವರೇ ಬೇರೆಯವರೇ ಮೋಸ ಮಾಡಿರ್ತಾರೆ. ಅಧಿಕಾರಿಗಳು ಮೋಸ ಮಾಡ್ತಾರೆ, ಗೋಡನವರು ಎಲ್ಲ ಮೋಸ ಮಾಡ್ತಾರೆ. ಅಂಗಡಿಯವ್ರು ಮೋಸ ಮಾಡಿರಲ್ಲ, ಆದರೆ ಅಂಗಡಿಯ ಮೇಲೆ ಅಂಗಡಿಯವ್ರನ್ನೇ ಕಳ್ಳರು ಮಾಡ್ತಾರೆ. ಅದರಿಂದ ದಯವಿಟ್ಟು ಇಂಥ ಸಿನಿಮಾ ನೋಡಬೇಕು, ನೋಡಿ ತಿಳ್ಕೊಳ್ಬೇಕು ಜನ. ಆಕ್ಟಿಂಗ್ ಚೆನ್ನಾಗಿದೆ, ಸೂಪರ್. ಯಾರು ಮೋಸ ಮಾಡೋರು ಅಂತ ಹೇಳ. ಆಕ್ಟಿಂಗ್ ಚೆನ್ನಾಗಿದೆ. ಫಿಲಮ್ ಚೆನ್ನಾಗಿದೆ. ನ್ಯಾಯಬೆಲೆ ಅಂಗಡಿ ಬಗ್ಗೆ ತೋರಿಸೋರು ಚೆನ್ನಾಗಿದೆ. ಫಿಲಮ್ ಚೆನ್ನಾಗಿದೆ ಸರ್, ಫಸ್ಟ್ ಕ್ಲಾಸ್ ಆಗಿದೆ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಒಬ್ಬ ಲೇಡೀಸ್ ಹೇಗೆ ಅಷ್ಟು ಕಷ್ಟ ಬಿದ್ದ ಅಂದರೆ ಭಾರಿ ಹೆಮ್ಮೆ. ಮೂವಿ ಚೆನ್ನಾಗಿದೆ, ನೋಡು. ಭಾಳ ಚೆನ್ನಾಗಿದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಚೆನ್ನಾಗೈತೆ, ಸೂಪರ್ ಚೆನ್ನಾಗೈತೆ, ಸೂಪರ್. ಸೂಪರ್ ಆಗಿದೆ, ಚೆನ್ನಾಗಿದೆ, ಬ್ರಹ್ಮಾಂಡಾಗಿದೆ. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಿತ್ರ ಪೂರ್ತಿ ಈಗ ನಮ್ಮ ಅಧ್ಯಕ್ಷರಾದ ಕೃಷ್ಣಪ್ಪನವರು ಭಾರಿ ಒಳ್ಳೆ ಪಾತ್ರ ಮಾಡಿದ್ದಾರೆ. ಅವರು ಈಗ ಇನ್ನೊಂದೇನೆಂದರೆ ಎರಡನೇ ಪಾರ್ಟು ನೆಕ್ಸ್ಟು ಎರಡನೇ ಪಾರ್ಟ್ 2 ತೆಗಿಬೇಕು ಅಂತ ನಾವು ಅದನ್ನು ಕೇಳ್ಕೊಳ್ತಾ ಇದ್ದೀವಿ. ಸೂಪರ್ ಆಗಿದೆ, ಸೂಪರ್ ಆಗಿದೆ, ಸೂಪರ್ ಆಗಿದೆ, ಸೂಪರ್, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಸ್ಟೋರಿ ಚೆನ್ನಾಗಿದೆ. ಚೆನ್ನಾಗಿದೆ, ಸೂಪರ್ ಮೂವಿ. ಸೂಪರ್ ಆಗಿದೆ. ನಾನು ನಿಜವಾಗ್ಲೂ ಎಷ್ಟು ಸೂಪರ್ ಆಗೈತೆ ಫಿಲಮ್ ಎಲ್ಲ ನೋಡಿ. ಸೂಪರ್ ಆಗೈತೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ ಸರ್. ನ್ಯಾಯಬೆಲೆ ಅಂಗಡಿ ಕಷ್ಟ ಸುಖಗಳು ಮತ್ತು ಕಾರ್ಡ್ ಹೋಲ್ಡರ್ ಕಷ್ಟ ಸುಖಗಳು, ಟ್ರಾನ್ಸ್ಪೋರ್ಟಿಂಗ್ ಬಗ್ಗೆ ಸಖತ್ತ ಮಾಡಿದ್ದಾರೆ. ಕಷ್ಟ ಇದೆ, ಸೂಪರ್, ತುಂಬ ಚೆನ್ನಾಗಿದೆ. ಒಂದು ಹೆಣ್ಮಗು ಹೆಂಗೆ ಸಮಾಜದಲ್ಲಿ ಮುಂದುವರಿಬೇಕು ಅನ್ನೋದು ತೋರಿಸಿದ್ದಾರೆ. ಚೆನ್ನಾಗಿದೆ. ಅಂದರೆ ಸ್ಟೋರಿ ಇಷ್ಟ ಆಯಿತು. ಏನಂದರೆ ಇವಾಗ ಈಗಿನ ನಡೀತಿರೋ ಸ್ಕ್ಯಾಮ್ಗಳ ಬಗ್ಗೆ, ಮತ್ತು ಸ್ಕ್ಯಾಮ್ಗಳು ಹೆಂಗೆ ನಡೆಯುತ್ತೆ ಅಂತ ಅಷ್ಟೇ. ಮೂವಿ ಪರವಾಗಿಲ್ಲ, ಚೆನ್ನಾಗಿದೆ, ಆ್ಯಕ್ಟಿಂಗ್ ಚೆನ್ನಾಗಿದೆ, ಆ್ಯಕ್ಟಿಂಗ್ ಚೆನ್ನಾಗಿದೆ, ಸಾಂಗ್ಸ್ ಚೆನ್ನಾಗಿದೆ, ಒಂದ್ಸತಿ ನೋಡ್ಬೋದು. ಮೆಸೇಜ್ ಅಂದರೆ ಒಳ್ಳೆ ಫಿಲಮ್ ಬಂದು ನೋಡಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಗ್ತಿದೆ, ತುಂಬ ಹೆಮ್ಮೆ ಅನಿಸ್ತಿದೆ ದಟ್ ಆಲ್ ಓವರ್ ಕರ್ನಾಟಕ ಸೋ ಮೆನಿ ನಮಗೆ ಮೇಜರ್ಲಿ ಥಿಯೇಟರ್ ಆಡಿಯನ್ಸಸ್ ಇವತ್ತು ಲೇಡೀಸ್ ಇದ್ದರು, ಹೆಣ್ಮಕ್ಳಿದ್ರು. ಆ್ಯಂಡ್ ತುಂಬ ಖುಷಿ ಆಯಿತು. ಐ ಥಿಂಕ್ ಒಂದು ಏನು ನಾವು ಹೇಳಕ್ಕೆ ಹೊರಟಿದ್ದೀವಿ ಅದನ್ನು ನಾವೇನು ಪ್ರಯತ್ನ ಪಡ್ತಾಯಿದ್ದೀವಿ ಅದು ಒಂದು ಸ್ಲೋಲಿ ನಮಗೆ ಸಕ್ಸಸ್ ಆಗಿ ಕಾಣಿಸ್ತಿದೆ ಅಂತ. ಐ ಆಮ್ ವೆರಿ ಇಮೋಷ್ನಲ್, ಐ ಆಮ್ ವೆರಿ ಟಚ್ಡ್. ಯಾಕಂದರೆ ಸಿನಿಮಾದು ಫೀಲ್ ಇದ್ದರೂ ತುಂಬ ಸಿಂಪಲ್ ಇದ್ರೂ ಇಟ್ಸ್ ಅ ವೆರಿ ಫ್ಯಾಮಿಲಿ ಬೇಸ್ಡ್, ವೆರಿ ಸಿಂಪಲ್, ವೆರಿ ಸ್ಟ್ರಾಂಗ್ ಸ್ಟೋರಿ ಅಂತ ಹೇಳಿಕೊಟ್ಟಿದ್ವಿ. ಸೊ ಥ್ಯಾಂಕ್ ಯು ಫಾರ್ ದ ಲವ್. ಎಲ್ಲ ಇಡೀ ಕನ್ನಡ ಜನತೆಗೆ ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಲೇಡೀಸು, ರಾಷನ್ ಅಂಗಡಿ ಓನರ್ಸು, ರಾಷನ್ ಕಾರ್ಡ್ ಓನರ್ಸು, ತುಂಬ ಎಲ್ಲರೂ ಬಂದರು. ನಾಟ್ ಜಸ್ಟ್ ಯಂಗ್ ಪೀಪಲ್, ನಮ್ಮ ಯೂತ್ ಅವರು ಜೊತೆಗೆ ಎಲ್ಲ ವಯಸ್ಸವರು, ಎಲ್ಲ ಏಜ್ ಬ್ರ್ಯಾಕೆಟ್ಸ್ ಅವರು ಬಂದು ಸಿನಿಮಾ ನೋಡಿದ್ದಾರೆ ಇವತ್ತು. ಇದೇ ರೀತಿಯಲ್ಲಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ. ಆ್ಯಂಡ್ ಈ ಸಿನಿಮಾ ಎಷ್ಟು ನೀವು ನೋಡ್ತೀರಾ ಅಷ್ಟು ನಾವು ರೀಚ್ ಆಗೋಕ್ಕೆ ಸಾಧ್ಯ. ನಾವೇನು ಒಂದು ಪಾಯಿಂಟ್ ಹೇಳಿಕೊಟ್ಟಿದ್ದೀವಿ ಸಿನಿಮಾದಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್. ಐ ಆಮ್ ವೆರಿ ಓವರ್ವೆಲ್ಮ್ಡ್ ಆ್ಯಂಡ್ it's a beautiful journey that has started and we want to go ahead and
ಇನ್ನೂ ಮಾಡಬೇಕು ಅಂತ. ಇಟ್ ಇಸ್ ಜಸ್ಟ್ ದ ಬಿಗಿನಿಂಗ್. ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಇದೆ. ಅಲ್ಲೇ ನಾಗಮಂಗಲದಲ್ಲಿ ಮಂಡ್ಯದಲ್ಲಿ ಎಲ್ಲ ಪ್ರೀಮಿಯರ್ ಶೋ ಮಾಡಿದ್ರಿ, ನಿಮಗೆ ಸೀಟೇ ಇರಲಿಲ್ಲ ನಾಗಮಂಗಲದಲ್ಲಿ. ನೀನೆಲ್ಲಿಂದ ಬಂದೆ? ಜನ ಸೇರಿದ್ರು. ಸಾರಿ, ಅಷ್ಟು ಜನ ಸೇರಿದ್ರು ಅಂದ್ರೆ ಮ್ಯಾಮ್, ನೀವೇ ಕುತ್ಕೊಳಕ್ಕೆ ಆಗದೆ ಇರೋಷ್ಟು ಜನ ಸೇರಿದ್ರು, ಫುಲ್ ಹೌಸ್ಫುಲ್ ಆಗಿತ್ತು. ಇಲ್ಲ, ತುಂಬ ಖುಷಿ ಆಗುತ್ತೆ. ನಾವು ನಮ್ಮ ಇಡೀ ಚಿತ್ರತಂಡ ತುಂಬಾ ಕಷ್ಟಪಟ್ಟಿದೆ. ಐ ಥಿಂಕ್ ಪ್ರತಿಯೊಬ್ಬರು ಆರ್ಟಿಸ್ಟ್ ಆಗಲಿ, ಟೆಕ್ನಿಷಿಯನ್ ಆಗಲಿ, ರಾಷನ್ ಕಾರ್ಡ್ ಓನರ್ಸ್ ಆಗಲಿ, ಅಂಗಡಿಯವರಾಗಲಿ, ಎಲ್ಲರೂ ಅವ್ರವ್ರದ್ದೇ ಆದಂಥ ಇಷ್ಟು ಪ್ರೀತಿಯಿಂದ ಪ್ರಮೋಷನ್ ಮಾಡಿದ್ದಾರೆ. ಈ ಒಂದು ಕತೆ ತುಂಬ ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿದೆ ಅಂತ ಒಂದೇ ಒಂದು ರೀಸನ್ಗೆ ಮುಂದೆ ನಿಂತ್ಕೊಂಡು ಅವರೇ ನಮ್ಮದೇ ಸಿನಿಮಾ ನಾವೇ ಒಂದು ಮುಂದೆ ನಿಂತ್ಕೊಂಡು ಮಾಡ್ತೀವಿ ಅಂತ ಒಂದು ಪ್ರಯತ್ನ ಮಾಡ್ತಿದ್ದಾರಲ್ಲ, ತುಂಬಾ ಹೆಮ್ಮೆ ಅನಿಸುತ್ತೆ. ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಆಲ್ ದ ರಾಷನ್ ಕಾರ್ಡ್ ಓನರ್ಸ್, ಎಲ್ಲ ನಮ್ಮ ಸರ್ಕಾರಿ ನ್ಯಾಯ ಬೆಲೆ ಅಂಗಡಿನ ಪ್ರಮೋಟ್ ಮಾಡಿರೋ ಜೆನ್ವಿನ್ ಆಗಿ ರಾಷನ್ ಕಾರ್ಡ್ ಓನರ್ಸ್ಗೆ, ಆಮೇಲೆ ರಾಷನ್ ಅಂಗಡಿ ಓನರ್ಸ್ಗೆ ತುಂಬ ಧನ್ಯವಾದ. ಇದೇ ರೀತಿಯಲ್ಲಿ ನಮ್ಮ ಕನ್ನಡ ಜನತೆಗೆ ಈ ಒಂದು ಟಾಪಿಕ್, ಈ ಒಂದು ಸಬ್ಜೆಕ್ಟ್ ತಲುಪಿಸ್ಬೇಕು ಅಂತ ಒಂದಿದ್ದಿತ್ತು. ಐ ಹೋಪ್ ದಟ್ ಆ್ಯಂಡ್ ನನಗೂ ತುಂಬ ವಿಭಿನ್ನವಾಗಿರೋದು ಪಾತ್ರ. ನಾನು ಫಸ್ಟ್ ಟೈಮ್ ಈ ಥರ ಒಂದು ಚಾಲೆಂಜಿಂಗ್ ಪಾತ್ರ ಮಾಡ್ತಾಯಿದ್ದೀನಿ. ಸೊ ಅ ಲಾಟ್ ಆಫ್ ವೆರಿ ಗುಡ್ ರಿಯಾಕ್ಷನ್ಸ್. ನಾನು ಸ್ವಲ್ಪ ನರ್ವಸ್ ಆಗಿದ್ದೆ, ಬಟ್ ಐ ಆಮ್ ಹ್ಯಾಪಿ. ಮ್ಯಾಮ್, ಇದು ಸಿಟಿಲೇ ಇಷ್ಟು ದಿನ ಅಂದರೆ ನೀವು ಇದ್ದಿದ್ದೆಲ್ಲ ಸಿಟಿಲೇ, ಹಳ್ಳಿಲಿ ಹೋಗ್ಬಿಟ್ಟು ಮಾಡಬೇಕಾದ್ರೆ ಎಷ್ಟು ಚಾಲೆಂಜಿಂಗ್ ಆಗ್ತೀನಿ? ಏನೂ ಚಾಲೆಂಜ್ ಆಗಿಲ್ಲ. ಹಳ್ಳಿ ಜೀವನ ಬೆಸ್ಟ್ ಜೀವನ, ಬೆಸ್ಟ್ ಊಟ, ಬೆಸ್ಟ್ ಜನ, ಬೆಸ್ಟ್. ನೋ, ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಬಿಕಾಸ್ ನಾವು ಇಡೀ ಚಿತ್ರತಂಡ ಒಂದು ಫ್ಯಾಮ್ಲಿಯಾಗಿ ಶೂಟಿಂಗ್ ಮಾಡಿದ್ವಿ. ಒಂದಿನೂ ನಮ್ಗೆ ಅನಿಸಿಲ್ಲ ದಟ್ ಶೂಟಿಂಗ್ ಮಾಡ್ತಾಯಿದ್ದೀವಿ. ಅಲ್ಲೇ ಹೋಗಿ ಮಂಡ್ಯದಲ್ಲಿ ನಾವೆಲ್ಲರೂ ಅಲ್ಲೇ ಸ್ಟೇ ಆಗಿದ್ದೀವಿ, ಅಲ್ಲೇ ಶೂಟ್ ಮಾಡಿದ್ವಿ, ಅಲ್ಲೇ ಊಟ ಮಾಡಿದ್ವಿ. ಫ್ಯಾಂಟಾಸ್ಟಿಕ್ ಟೀಮ್, ಮೈ ಆ್ಯಂಡ್ ಒಂದು ಏನಾಗುತ್ತೆ ಅಂದರೆ ಸ್ಪೆಷಲ್ ಅಂದರೆ ಹೆಣ್ಮಕ್ಳು ಒಂದು ಪ್ರೊಡ್ಯೂಸರ್ಸ್ ಆದಾಗ ಏನಾಗುತ್ತೆ, ಇನ್ನೂ ಚೆನ್ನಾಗಿರುತ್ತೆ ಟ್ರೀಟ್ಮೆಂಟು, ಊಟ, ಸ್ಟೇ ಎಲ್ಲ ಚೆನ್ನಾಗಿರುತ್ತೆ. ಸೊ ತೇಜುಮಾ ಆ್ಯಂಡ್ ಪದ್ಮಾ, ಐ ರಿಯಲಿ ವಾಂಟ್ ಟು ಥ್ಯಾಂಕ್. ಆ್ಯಂಡ್ ಆಫ್ ಕೋರ್ಸ್ ಇಡೀ ಟೀಮ್, ಐ ಥಿಂಕ್ ಎವ್ರಿ ಒನ್ಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಮ್ಯೂಸಿಕ್ ಇಸ್ ಕಮ್ ಔಟ್ ಸೋ ವೆಲ್. ಪವನ್ ಹ್ಯಾಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ರಾಮಮೂರ್ತಿ ಸರ್ ಅವ್ರ ಥರ ಎಷ್ಟು ಸೀನಿಯರ್ ಪರ್ಸನ್ ಇದ್ದಾರೆ ಸಿನಿಮಾದಲ್ಲಿ. ಮಾಮ ಹರೀಶ್ ಸರ್ ಅವರು ಆ್ಯಸ್ ಅ ಹೋಲ್ ಆಗಿ ಮೂರ್ತಿ ಸರ್ ಎಲ್ಲರೂ ನಿಂತಿರೋದು. ಇಟ್ ಈಸ್ ಅ ವೆರಿ ಗುಡ್ ಟೀಮ್. ಎಲ್ಲರೂ ಒಟ್ಟಿಗೆ ಒಂದು ಬೇರೆ ಫೀಲಿಂಗಲ್ಲಿ ಮಾಡಿರೋವಂಥ ಸಿನಿಮಾದು ಫೀಲ್ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಆಡಿಯನ್ಸಸ್ ಫೀಲ್ ಮಾಡ್ತಿರೋದಂದರೆ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.